ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನೊಂದು ಬರ್ಡೇ ಪಾರ್ಟಿ ಫಂಕ್ಷನ್ ಉಂಟು, ಸೊ ಅಲ್ಲಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಲೆಟ್ಸ್ ಗೈಸ್, ಬನ್ನಿ ರೆಡಿ ಆಗೋಣ. ಫಸ್ಟಿಗೆ ನಾನಿಲ್ಲಿ ಪ್ರೈಮರನ್ನು ಅಪ್ಲೈ ಮಾಡ್ತಿದ್ದೀನಿ. ಇದರಲ್ಲಿ 3 in 1 ಉಂಟು, ಹಾಗಾಗಿ ಈ ಪ್ರೈಮರ್ ಮುಖಕ್ಕೆ ಚೆನ್ನಾಗಿ ಗ್ಲೋವನ್ನು ಕೊಡುತ್ತೆ. ಸೊ ಹಾಗಾಗಿ ನಾನಂತೂ ಈ ಪ್ರೈಮರನ್ನೇ ಡೈಲಿ ಯೂಸ್ ಮಾಡೋದು, ಅಂದರೆ ಫಂಕ್ಷನ್ ಟೈಮಲ್ಲಿ ಎಲ್ಲ. ಸೊ ಹಾಗಾಗಿ ಈ ಪ್ರೈಮರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಲೈಟಾಗಿ ಮೇಕಪ್ ಬೇಕು, ಹಾಗಾಗಿ ನಾನಿವತ್ತು ಲೈಟಾಗಿ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ನನ್ನ ಮನೆ ಹತ್ತಿರನೇ ಇರುವಂಥ ಒಂದು ಹಾಲಲ್ಲಿ ಬರ್ಡೇ ಫಂಕ್ಷನ್ ಇರೋದು. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಕ್ಕೆ, ಮತ್ತು ನೈಟ್ ಅಲ್ವಾ, ಸೊ ಯಾರು ನೋಡ್ತಾರೆ, ಅಷ್ಟೊಂದು ಏನೂ ಇಲ್ಲ. ಹಾಗಾಗಿ ನೈಟಲ್ಲಿ ಅಷ್ಟೊಂದು ಕ್ಲಿಯರಾಗಿ ಫೇಸ್ ಕಾಣ್ತಾ ಇಲ್ಲ, ಯಾಕಂದರೆ ನಾನು ಮನೆ ಒಳಗಿಂದ ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಇವತ್ತು ವಂಶಿಕಾಂದು ಬರ್ಡೇ ಗೈಸ್. ಸೊ ಹಾಗಾಗಿ ಅವಳ ಬರ್ಡೇಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸಿ ಬರಬೇಕು. ನನ್ನ ಜೊತೆ ನನ್ನ ಮಮ್ಮಿ ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಸನ್ಸ್ಕ್ರೀಮ್ ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಫೇಸಿಗೆ ಸನ್ಸ್ಕ್ರೀಮ್ ಆಗೋದು ಕೂಡ ಇಲ್ಲ, ಆಯಿಲಿ ಸ್ಕಿನ್. ಹಾಗಾಗಿ ಸನ್ಸ್ಕ್ರೀಮ್ ನಾನು ಯೂಸ್ ಮಾಡೋದು ಕೂಡ ಬಿಟ್ಟಿದ್ದೇನೆ. ತುಂಬಾ ಸನ್ಸ್ಕ್ರೀಮ್ ಯೂಸ್ ಮಾಡಿ ಬಿಟ್ಟಿದ್ದೀನಿ, ಯಾಕಂದರೆ ನನಗೆ ತುಂಬಾ ಪಿಂಪಲ್ಸ್ ಎಲ್ಲ ಆಗುತ್ತೆ. ಹಾಗಾಗಿ ಇವಾಗ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕೈಯಲ್ಲೇ ಫೌಂಡೇಶನ್ನ ಅಪ್ಲೈ ಮಾಡ್ಬೋದು, ಕೈಯಲ್ಲಿ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸ್ಪಂಜಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿವಾಗ ಕೈಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸನ್ಸ್ಕ್ರೀಮ್ ಯೂಸ್ ಮಾಡ್ತಿರುವಾಗ ತುಂಬಾ ಪಿಂಪಲ್ಸ್ ಆಗ್ತಾಯಿತ್ತು. ಪಿಂಪಲ್ಸ್ ಆದರೆ ಅದರ ಕಳೆ ಏನಿದೆ ಅದು ಫೇಸಿಂದ ಹೋಗೋದೇ ಇಲ್ಲ. ಹಾಗಾಗಿ ನಾನಿವಾಗ ಕಂಪ್ಲೀಟಾಗಿ ಸನ್ಸ್ಕ್ರೀಮನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಫೌಂಡೇಶನ್ನ ನಾವು ಈ ಥರ ನಮ್ಮ ಬೆರಳಲ್ಲಿ ಸ್ವಲ್ಪ ಸ್ವಲ್ಪನೇ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಅದಾದಮೇಲೆ ಕರೆಕ್ಟಾಗಿ ಫೇಸ್ಗೆಲ್ಲ ಫುಲ್ ಕಡೆ ಅಪ್ಲೈ ಮಾಡಬೇಕು. ಎಸ್ ಗೈಸ್, ಫೌಂಡೇಶನ್ ಆಯಿತು. ಇವಾಗ ಕಾಂಪ್ಯಾಕ್ಟ್ ಪೌಡರ್, ನನ್ನ ಹತ್ರ ಇರುವ ಈ ಒಂದು ಕಾಂಪ್ಯಾಕ್ಟ್ ಪೌಡರನ್ನ ನಾನಿಲ್ಲಿ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಲೈಟ್ ಮೇಕಪ್ ಬೇಕು. ಸೊ ಹಾಗಾಗಿ ಇವತ್ತು ನಾನು ವೇರ್ ಮಾಡ್ತಿರುವಂಥ ಡ್ರೆಸ್ ಬಂದು ಪರ್ಪಲ್ ಕಲರ್ ಕುರ್ತಾ ಸೆಟನ್ನು ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನೋಡೋಣ ಇವತ್ತಿನ ಒಂದು ಈ ಲೈಟ್ ಮೇಕಪ್ ಯಾವ ಥರ ಬಂದು. ಇವಾಗ ಹಿಯರಿಂಗ್ ಹಾಕ್ಕೋಬೇಕು. ಸೊ ನಾನಿಲ್ಲಿ ಗೋಲ್ಡನ್ನು ಚಾಯ್ಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರುವಂತಹ ಗೋಲ್ಡ್ ಜುಮ್ಕ ಏನುಂಟು ಮತ್ತು ಗೋಲ್ಡ್ ರಿಂಗನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಹೇರಿಂಗ್ ಚೂಸ್ ಆಯಿತು. ಆ್ಯಂಡ್ ಇವಾಗ ಹೈಗೆ ಮೇಕಪ್ ಮಾಡಬೇಕಲ್ಲ, ಸೊ ನಾನಿಲ್ಲಿ ಪರ್ಪಲ್ ಕಲರ್ ಐ ಶ್ಯಾಡೋವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನ್ಯಾಚುರಲ್ ಆಗಿ ಲೈಟಾಗಿ ಇರುವಂತಹ ಐ ಶ್ಯಾಡೋವನ್ನು ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಐ ಶ್ಯಾಡೋ ಯೂಸ್ ಮಾಡಿದ ಮೇಲೆ ಇವಾಗ ನೋಡಿ ಲೈಟಾಗಿ ಉಂಟಲ್ಲ ಪರ್ಪಲ್ ಕಲರ್, ಅಷ್ಟೊಂದು ಗೊತ್ತಾಗಲ್ಲ. ದೆನ್ ಇವಾಗ ಐಲೈನರ್ ಹಾಕ್ಕೊಂಡು ಬರೋಣ ಗೈಸ್. ಫೈನಲಿ ನನ್ನ ಲುಕ್ ಹೇಗಿದೆ ಈ ಒಂದು ಔಟ್ಫಿಟಲ್ಲಿ? ಪರ್ಪಲ್ ಕಲರ್ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ಅಂದರೆ ಚೂಡಿದಾರ್ ಟೈಪಲ್ಲಿ ಫುಲ್ ಎಂಬ್ರಾಯ್ಡರಿ ನೋಡ್ಬೋದು ನೀವು. ಇದರಲ್ಲಿ ತುಂಬಾ ಹ್ಯಾವಿ ವರ್ಕ್ ಉಂಟು, ಬಟ್ ಕಲರ್ ಕೂಡ ಹಾಗೆ ತುಂಬಾ ಚೆಂದ ಉಂಟು. ಹ್ಯಾಂಡಿಗೆ ನೋಡ್ಬೋದು ನೀವಿಲ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಅಂತ, ಎಂಬ್ರಾಯ್ಡರಿ ವರ್ಕ್. ಸೊ ಫೈನಲ್ ಆಗಿ ಸಿಂಪಲ್ ಆಗಿ ಒಂದು ಬಿಂದಿ ಇಟ್ಕೊಂಡೆ. ಆ್ಯಂಡ್ ಲಿಪ್ಸ್ಟಿಕ್ ನಾನು ರೆಡ್ ಕಲರ್ ಹಾಕಿದ್ದೆ. ಇದಕ್ಕೆ ದುಪ್ಪಟ್ಟ ಕೂಡ ಉಂಟು. ದುಪ್ಪಟ್ಟದಲ್ಲಿ ಕೂಡ ಹಾಗೇ ಎಂಬ್ರಾಯ್ಡರಿ ವರ್ಕ್ ಉಂಟು. ಫುಲ್ ವರ್ಕ್ ಆಗಿರುವಂಥ ಈ ಒಂದು ಚೂಡಿದಾರ್ ನೋಡ್ಬೋದು ನೀವು.
ಇದರ ಪ್ಯಾಂಟ್ ಕೂಡ ಪ್ಲಾಜಾ ಟೈಪಲ್ಲಿ ತುಂಬಾ ಒಳ್ಳೆಯದುಂಟು. ನನಗಂತೂ ತುಂಬಾ ಲೈಕ್, ಅಷ್ಟೊಂದು ಇರಿಟೇಷನ್ ಆಗಲ್ಲ. ಆ್ಯಂಡ್ ನಾವು ಫಂಕ್ಷನ್ಗೆ ತಲುಪಿದ್ವಿ, ನಾನು ಮತ್ತು ನನ್ನ ಅಮ್ಮ ಒಟ್ಟಿಗೆ. ಫಂಕ್ಷನಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು, ಸ್ವಲ್ಪ ವೀಡಿಯೋಸನ್ನು ನಾನು ಕ್ಯಾಪ್ಚರ್ ಮಾಡಿದ್ದೆ. ಡ್ಯಾನ್ಸ್ ಫಂಕ್ಷನ್ ಎಲ್ಲ ಇತ್ತು. ನೆಕ್ಸ್ಟ್ ನಾವು ಡ್ಯಾನ್ಸ್ ಎಲ್ಲ ನೋಡಿ ಅದಾದಮೇಲೆ ಬರ್ಡೇ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಅಂತ ಇತ್ತು. ಆಮೇಲೆ MC ಕೂಡ ಇದ್ದರು, ಒಳ್ಳೆ ಹಾಸ್ಟಿಂಗ್ ಮಾಡ್ತಾಯಿದ್ರು ಮತ್ತು ತುಂಬಾ ಗೇಮ್ಸ್. Yes, so ladies and gentlemen, on the count of 10, 9, I want you to say with me, 10, 9, 8, 7, 6, 5, 4, 3, 2, 1. So ladies and gentlemen, put your hands together for the princess. Let's go. ವಂಶಿಕಂತೂ ಸೇಮ್ ಟು ಸೇಮ್ ಪ್ರಿನ್ಸಸ್ ಥರನೇ ಕಾಣ್ತಾ ಇದ್ಲು ಆ ಒಂದು ವೈಟ್ ಕಲರ್ ಸ್ಮಾಲ್ ಗೌನಲ್ಲಿ. ಆ್ಯಂಡ್ ಜೀಪಲ್ಲಿ ಎಂಟ್ರಿ ಇತ್ತು ಅವಳದು. ಸೊ ನೀವು MC ಕೂಡ ಹೋಸ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ನೋಡ್ಬೋದು ಈ ಒಂದು ಲಾಗಲ್ಲಿ. ಆ್ಯಂಡ್ ತುಂಬಾ ಚಿಲ್ಡ್ರನ್ಸ್ ಬಂದಿದ್ದರು ಆ್ಯಂಡ್ ಅವರ ಪೇರೆಂಟ್ಸ್ ಕೂಡ ಬಂದಿದ್ದರು. ತುಂಬಾ ಒಂದು ಗ್ರ್ಯಾಂಡಾಗಿ ಇತ್ತು ಬರ್ತ್ಡೇ ಸೆಲೆಬ್ರೇಷನ್, 3 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ವಂಶಿಕದ್ದು. ಸೊ ಹಾಗಾಗಿ ನಾವೆಲ್ಲ ಹೋಗಿದ್ವಿ. ಮತ್ತು ಫೈನಲಾಗಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದರು ಆ್ಯಂಡ್ ಡ್ಯಾನ್ಸ್ ಎಲ್ಲ ಇತ್ತು. ನಾವು ಊಟ ಎಲ್ಲ ಮಾಡಿ ಮತ್ತು ನಮ್ಮ ಮನೆಗೆ ರಿಟರ್ನ್ ಆಗಿ ಬಂದ್ವಿ. ಇದಾಗಿತ್ತು ಗೈಸ್ ಇವತ್ತಿನ ಮಿನಿ ವಿಡಿಯೋ. ಥ್ಯಾಂಕ್ ಯು.